ಯಾವುದೇ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇಲ್ದಿರಾ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು ಥ್ರೂ ಮ್ಯೂಚುವಲ್ ಫಂಡ್. ಸೊ ಮ್ಯೂಚುವಲ್ ಫಂಡ್ ನಿಮಗೆ ಬ್ಯಾಸ್ಕೆಟ್ ಆಫ್ ಸ್ಟಾಕ್ಸ್ ಮತ್ತು ಬಾಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆಪರ್ಚುನಿಟಿ ಕೊಡುತ್ತೆ. ನೀವು ಮ್ಯೂಚುವಲ್ ಫಂಡಲ್ಲಿ ಆಸ್ ಸ್ಮಾಲ್ ಆಸ್ ₹100 ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಸೊ ಮ್ಯೂಚುವಲ್ ಫಂಡಲ್ಲಿ ನೀವು ಎರಡು ಥರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಒಂದು ಲಮ್ಸಮ್, ಒಂದು SIP. ಲಮ್ಸಮ್ಮಲ್ಲಿ ಒಂದು ಫಂಡಲ್ಲಿ ನೀವು ನಿಮ್ಮ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ಆಗ್ತೀರಾ, ದಟ್ ಈಸ್ ಲಮ್ಸಮ್, ಜಸ್ಟ್ ಒನ್ಸ್ ಅಟ್ ಅ ಟೈಮ್. ಆ್ಯಂಡ್ SIPಯಲ್ಲಿ ಇಂಟರ್ವಲ್ ಆಫ್ ಟೈಮಲ್ಲಿ ಲೈಕ್ ವೀಕ್ಲಿ SIPs, ಡೈಲಿ SIPs, ಮಂತ್ಲಿ ಆರ್ ಕ್ವಾರ್ಟರ್ಲಿ SIPsಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಮ್ಯೂಚುವಲ್ ಫಂಡಲ್ಲಿ ಎರಡು ಪ್ಲಾನ್ ಇರುತ್ತೆ, ಒಂದು ಡೈರೆಕ್ಟ್ ಪ್ಲಾನ್, ಒಂದು ರೆಗ್ಯುಲರ್ ಪ್ಲಾನ್. ಡೈರೆಕ್ಟ್ ಪ್ಲಾನಲ್ಲಿ ನೀವು ಖುದ್ದಾಗಿ ಪರ್ಸ್ನಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನಿಮ್ಮ ಇಷ್ಟಪಟ್ಟಿರೋ ಫಂಡ್ಸಲ್ಲಿ. ರೆಗ್ಯುಲರ್ ಪ್ಲಾನಲ್ಲಿ ನೀವು ಯಾರಾದರೂ ಅಸಿಸ್ಟೆನ್ಸ್ ಲೈಕ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆರ್ ಫಂಡ್ ಮ್ಯಾನೇಜರ್ ಇವ್ರ ಹೆಲ್ಪ್ ತೊಗೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಅದು ರೆಗ್ಯುಲರ್ ಪ್ಲಾನ್. ಸೊ ಚಾರ್ಜಸ್ ಬಗ್ಗೆ ಬಂದಾಗ ಡೈರೆಕ್ಟ್ ಪ್ಲಾನಲ್ಲಿ ನಿಮಗೆ 0.8 ಇಂದ 1.2% ಚಾರ್ಜ್ ಆಗುತ್ತೆ. ಇನ್ ಕೇಸ್ ಆಫ್ ರೆಗ್ಯುಲರ್ ಪ್ಲಾನ್ ನೀವು ಆಪ್ಟ್ ಮಾಡಿದ್ರೆ 0.8 ಇಂದ 2% ಹೋಗುತ್ತೆ. ಆ ಒಂದು ಡಿಫ್ರೆನ್ಸ್ ನೀವು 0.8% ಏನು ನೋಡ್ತಾ ಇದ್ದೀರಾ, ಆ ಡಿಫ್ರೆನ್ಸ್ ಏನಕ್ಕೆ ಅಂದರೆ ನೀವು ರೆಗ್ಯುಲರ್ ಪ್ಲಾನಲ್ಲಿ ಒಬ್ಬರು ಅಸಿಸ್ಟೆನ್ಸ್ ತೊಗೊಳ್ತಾ ಇದ್ದೀರಾ, ಸೊ ಅದಕ್ಕೋಸ್ಕರ ನಿಮಗೆ ಒಂದು ಕಮಿಷನ್ ಚಾರ್ಜ್ ಮಾಡ್ತಾರೆ ಡೈರೆಕ್ಟಾಗಿ. ಇದಲ್ದಿರ ಇನ್ನೂ ಎರಡು ಚಾರ್ಜಸ್ ಇದೆ, ಒಂದು ಎಕ್ಸ್ಪೆನ್ಸ್ ರೇಷ್ಯೂ, ಒಂದು ಎಕ್ಸಿಟ್ ಲೋಡ್. ಎಕ್ಸಿಟ್ ಲೋಡಲ್ಲಿ ಏನಾಗುತ್ತೆ, ಆ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ಗಿಂತ ನೀವು ಮುಂಚೆ ಫಂಡಿಂದ ಎಕ್ಸಿಟ್ ಆದಾಗ ಒಂದು ಸರ್ಟನ್ ಪರ್ಸೆಂಟೇಜ್ ನಿಮಗೆ ಚಾರ್ಜ್ ಮಾಡ್ತಾರೆ. ದಿಸ್ ಇಸ್ ಜಸ್ಟ್ ಬಿಕಾಸ್ ಟು ಕಟ್ ಡೌನ್ ದ ಶಾರ್ಟ್ ಟ್ರೇಡಿಂಗ್ ಮಾಡೋದಕ್ಕೆ. ಆ್ಯಂಡ್ ಎಕ್ಸ್ಪೆನ್ಸ್ ರೇಷ್ಯೂ ಅಲ್ಲಿ ನಿಮಗೆ ನಾನು ಹೇಳಿದಾಗೆ 1.2% ಇಂದ 2% ಹೋಗುತ್ತೆ. ಬಿಕಾಸ್ ಆ 2% ನಿಮ್ಮ ಒಂದು ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ AUM ಏನಿರುತ್ತೆ ಅದನ್ನು ಮ್ಯಾನೇಜ್ ಮಾಡ್ತಾ ಇರೋದಕ್ಕೆ ಒಂದು ಫಂಡ್ ಮ್ಯಾನೇಜರ್ ಚಾರ್ಜ್ ಮಾಡ್ತಾರೆ. ಅದಲ್ದಿರ ಡಿಸ್ಟ್ರಿಬ್ಯೂಷನ್ ಚಾರ್ಜಸ್, ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಆ ಚಾರ್ಜಸಲ್ಲಿ ಕವರ್ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನೀವು 3 ಪಾಯಿಂಟ್ಸ್ನ ಮೈಂಡಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಒಂದು, ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ದ ಗೋಲ್. ಸೊ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ. ಇಟ್ ಈಸ್ ಬಿಕಾಸ್ ಆಫ್ ನಿಮ್ಮ ಕಿಡ್ಸ್ ಎಜುಕೇಷನ್ ಇರ್ಬೋದು, ಅಥವಾ ನಿಮ್ಮ ಚಿಲ್ಡ್ರನ್ ಮ್ಯಾರೇಜ್ ಇರ್ಬೋದು, ಅಥವಾ ನಿಮ್ಮ ರಿಟೈರ್ಮೆಂಟ್ ಪ್ಲಾನ್ ಇರ್ಬೋದು. ಈ ಥರ ಯಾವುದಾದ್ರೂ ಒಂದು ಗೋಲ್ ಸೆಟ್ ಮಾಡ್ಕೊಳ್ಳಿ, ಆವಾಗ ನಿಮ್ಗೆ ಒಂದು ಕ್ಲಿಯರರ್ ಪಾತ್ ಸಿಗುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ಬಂದು ರಿಸ್ಕ್ ಅಪಿಟೈಟ್. ನಿಮ್ಮ ಒಂದು ರಿಸ್ಕ್ ಎಷ್ಟು ಕಾಂಟ್ರಿಬ್ಯೂಷನ್ ಅಥವಾ ನಿಮ್ದು ಎಷ್ಟು ಒಂದು ಅಫೋರ್ಡಬಿಲಿಟಿ ಇರುತ್ತೋ ಆ ಬೇಸ್ ಮೇಲೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ. ಎನಿ ಇನ್ವೆಸ್ಟ್ಮೆಂಟ್ ಆನ್ ದ ಸ್ಟಾಕ್ ಮಾರ್ಕೆಟ್ ಹ್ಯಾಸ್ ಎ ಸ್ಪೆಸಿಫಿಕ್ ರಿಸ್ಕ್. ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಥರ್ಡ್ ಪಾಯಿಂಟ್, SIPನ ಕನ್ಸಿಸ್ಟೆನ್ಸ್ ಆಗಿ ಪೇಮೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ, ಅದು ನಿಮಗೊಂದು ಡಿಸಿಪ್ಲಿನ್ ಕಲಿಸುತ್ತೆ. ಸೊ ಹೀಗೆ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಒಂದು ಚಾನಲ್ ಬ್ರೇಕ್ ದ ವಾಲ್ಸ್ ಬೈ AK ಫಾಲೋ ಮಾಡಿ. ಹಾಗೆ ಹೆಚ್ಚಿನ ಫಿನಾನ್ಸ್ ಕಾಂಟೆಂಟ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಬ್ರೇಕ್ ದ ವಾಲ್ಸ್ ಬೈ AK ಫಾಲೋ ಮಾಡಿ. ಥ್ಯಾಂಕ್ ಯು.